ವಿಧಾನಸೌಧದಲ್ಲೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಒಂದು ಘೋಷಣೆ ಮಾಡಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಅವರು ಅದನ್ನ ಡಿಫೈನ್ ಮಾಡ್ತಿದ್ದಾರೆ. ಇದು ಅತ್ಯಂತ ಖಂಡನೀಯ. ಹಾಗೆ ತುಂಬ ಒಂದು ಡೇಂಜರಸ್ ವಿಷಯವನ್ನು ಇವರು ಒಂದು ಪ್ರೆಸಿಡೆನ್ಸ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ದೇಶ ಮೊದಲು, ರಾಜಕೀಯ ಆಮೇಲೆ. ಯಾರೇ ಇರಲಿ, ಪಕ್ಷಕ್ಕಿಂತ ಜಾತಿಗಿಂತ ಯಾವುದೇ ಆದ್ರೂ ನಮ್ಮ ದೇಶ ಮುಖ್ಯ. ಅಂಥದ್ರಲ್ಲಿ ನೀವು ಒಬ್ಬರು ಬಂದಲ್ಲಿ ವಿಧಾನಸೌಧದಲ್ಲಿ, ಅಂದರೆ ಒಂದು ನಮ್ಮ ಪ್ರಜಾಪ್ರಭುತ್ವದ ಒಂದು ದೇವಾಲಯ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಲೋಕಸಭಾ ಪಾರ್ಲಿಮೆಂಟ್ ಆಗಲಿ, ವಿಧಾನಸೌಧ ಆಗಲಿ, ಅಂಥ ಒಂದು ಜಾಗದಲ್ಲಿ ಒಬ್ಬರು ಬಂದು ಅಷ್ಟು ಧೈರ್ಯವಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ, ಅದನ್ನು ಯಾರೇ ಇರಲಿ, ಅವ್ರ ಪಕ್ಷದವರೇ ಆಗಿರಲಿ, ಅವರ ಬೆಂಬಲಿಗರಾಗೇ ಇರಲಿ, ಸಮರ್ಥನೆ ಮಾಡೋದು ಅತ್ಯಂತ ಒಂದು ಖಂಡನೀಯವಾದ ವಿಷಯ. ಇದನ್ನು ಯಾರೂ ಮಾಡಬಾರ್ದು. ಸರ್ಕಾರ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡಿಸ್ಬೇಕು, ತನಿಖೆ ಮಾಡಬೇಕು. ಹಾಗೆ ಅವ್ರಿಗೆ ಸಾಧ್ಯವಾದಷ್ಟು ಕಠಿಣ ಶಿಕ್ಷೆಯನ್ನು ಮಾಡೋ ಒಂದು ಕೆಲಸವನ್ನು ಅವ್ರು ಮಾಡಬೇಕು. ಅದನ್ನು ಬಿಟ್ಟು ಸಮರ್ಥನೆ ಮಾಡೋದಂತ ಇದೆ, ಯಾರೂ ಒಪ್ಕೊಳ್ಳೋಕ್ಕಾಗಲ್ಲ ಇದನ್ನು. ಜಾತಿ ಗಣತಿಗೆ ಸಂಬಂಧಪಟ್ಟ ಸಾಕಷ್ಟು ಪರವಿರೋಧ ಇವತ್ತು ವರದಿ ಸಲ್ಲಿಕೆ ಮಾಡ್ತಿದ್ದಾರೆ. ಅಲ್ಲ, ಆಗಲಿ, ವರದಿ ಸಲ್ಲಿಕೆ ಆಗಿದ್ರ ಬಗ್ಗೆ ಗೊಂದಲಗಳಿದೆ. ಒಂದಷ್ಟು ಜನ ನಾವು ಒಪ್ಪಲ್ಲ ಅಂತಿದ್ದಾರೆ, ಇನ್ನೊಂದಷ್ಟು ಜನ ಅದು ಮಾಡಲೇಬೇಕು ಅಂತಿದ್ದಾರೆ. ಮಾಡಲೇಬೇಕಲ್ಲ, ಕೊನೆಗೆ ಸೆನ್ಸಸ್ ಅನ್ನೋದು ಆಗಲೇಬೇಕಿದೆ. ಸೊ ಅದನ್ನು ವರದಿ ಬಂದ ಮೇಲೆ ವಿ ಕ್ಯಾನ್ ಕಮೆಂಟ್ ಆನ್ ದಟ್. ಇದು ಈ ವರದಿಯನ್ನು ತನಿಖೆ ಮಾಡ್ತಿರೋದೇ ಸರಿ ಇಲ್ಲ, ಆದರೆ ಸರಿಯಾಗಿ ಮಾಡಿಲ್ಲ ಅನ್ನೋದು ಕೆಲವೊಂದಿಷ್ಟು ಜನ ಭೇಟಿ ಮಾಡಿದ್ದಾರೆ ಅನ್ನೋದು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲ, ಅದು ವರದಿ ಬಂದ ಮೇಲೇ ನಮ್ಗೆ ಅದು ಗೊತ್ತಾಗೋದಲ್ವಾ, ಯಾರನ್ನು ಬಿಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಅದರಲ್ಲಿ ಲೋಪದೋಷಗಳಾಗಿದೆಯಾ ಅನ್ನೋದು ನಮ್ಗೆ ಗೊತ್ತಿಲ್ಲ. ವರದಿ ಬಿಟ್ಟ ಮೇಲೇ ನಮ್ಗೆ ಗೊತ್ತಾಗುತ್ತೆ ಅದು. ಅಲ್ಲ, ಅವರೇ ಅದೇನೋ ರೀಸನ್ ಹೇಳಿದಾರಂತೆ, ವಿಪ್ಪು ಕೊಟ್ಟಿದ್ದಾರೆ, ಇವತ್ತು ವಿಧಾನಸೌಧದಲ್ಲಿ ಇರಲೇಬೇಕು ಅಂತ. ಬಟ್ ಖಂಡಿತ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಲೇಬೇಕು. ಅದಕ್ಕೊಂದು ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಅವರು ಕೊಡಿಸಲೇಬೇಕಾಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.